ಪಟ್ಟಣ ಪಂಚಾಯಿತಿ ಮಾಡುವಂತೆ ಒತ್ತಾಯಿಸಿ ಪಾದಯಾತ್ರೆ. ಕೋಲಾರದಿಂದ ಬೆಳಗಾವಿಗೆ ಪಾದಯಾತ್ರೆ ಹೊರಟ ಸಮಾಜ ಸೇವಕ. ತಾನು ಒಬ್ಬ ಚೆನ್ನಾಗಿದ್ರೆ ಸಾಕು, ಬೇರೆಯವರು ಏನಾದ್ರೂ ಆಗ್ಲಿ ಅನ್ನೋ ಈ ಕಾಲದಲ್ಲಿ ಇಲ್ಲೊಬ್ಬ ವ್ಯಕ್ತಿ ಗ್ರಾಮದ ಒಳಿತಿಗಾಗಿ ಸರ್ಕಾರದ ಗಮನ ಸೆಳೆಯಲು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 600 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಪಾದಯಾತ್ರೆ ಮಾಡ್ತಾ ಇದ್ದು ವ್ಯಕ್ತಿಯ ಕಾಲ್ನಡಿಗೆ ಎಲ್ಲೆಡೆ ಮೆಚ್ಚುಗೆಗೆ ವ್ಯಕ್ತವಾಗ್ತಾ ಇದೆ. ಹೀಗೆ ಕೈಯಲ್ಲೊಂದು ಬ್ಯಾಗು, ಬೆನ್ನ ಮೇಲೊಂದು ಬ್ಯಾಗ್ ಹಾಗೂ ತಮ್ಮ ಆಗ್ರಹದ ಬೋರ್ಡ್ ಅನ್ನ ಹೊತ್ಕೊಂಡು ಹೋಗ್ತಾ ಇರೋ ವ್ಯಕ್ತಿಯ ಹೆಸರು ಅಜ್ಮತ್ ಖಾನ್ ಅಂತ. ಮೂಲತಃ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಪಲ್ಲಿ ನಿವಾಸಿಯಾಗಿದ್ದು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಗೌನಪಲ್ಲಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿ ಮಾಡುವಂತೆ ಒತ್ತಾಯಿಸಿ ಗೌನಪಲ್ಲಿ ಗ್ರಾಮದಿಂದ ಬೆಳಗಾವಿಯ ಸುವರ್ಣಸೌಧಕ್ಕೆ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಲಿದ್ದು ಅಧಿವೇಶನದ ಶುರುವಾಗುವ ಹೊತ್ತಲ್ಲೇ ಬೆಳಗಾವಿ ತಲುಪಲು ಅಜ್ಮತ್ ಖಾನ್ ಪಾದಯಾತ್ರೆಯನ್ನ ಶುರು ಮಾಡಿದ್ದಾರೆ. ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿರುವ ಗೌನಪಲ್ಲಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿ ಮಾಡಬೇಕು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯ ಅಭಿವೃದ್ಧಿ, ನೈಜ ಹಕ್ಕು ಸಿಗಬೇಕೆಂದು ಆಗ್ರಹಿಸಿದ ಅಜ್ಮತ್ ಖಾನ್ ಗೌನಪಲ್ಲಿಯಿಂದ ಒಂಟಿಯಾಗಿ ಬೆಳಗಾವಿಯ ಸುವರ್ಣಸೌಧದತ್ತ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ನನ್ನ ಹೆಸರು ಅಮ್ಜದ್ ಖಾನ್ ಅಂತ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರ ಗೌನಪಲ್ಲಿ ಪಂಚಾಯಿತಿಯ ಗ್ರಾಮಸ್ಥನಾಗಿದ್ದೇನೆ. ಈ ನಮ್ಮ ಗೌನಪಲ್ಲಿ ಗ್ರಾಮ ಪಂಚಾಯಿತಿ ಕರ್ನಾಟಕದ ರಾಜ್ಯದ ಬಹಳಷ್ಟು ಒಂದು ಗಡಿ ಭಾಗದಲ್ಲಿ ಅಂಚಿನಲ್ಲಿದೆ. ನಮ್ಮ ಗ್ರಾಮ ಪಂಚಾಯಿತಿ ಸರಿಸುಮಾರು 20,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಗ್ರಾಮ ಪಂಚಾಯಿತಿ. ಈ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯದಿಂದ ಬಹಳ ವಂಚಿತರಾಗಿದ್ದಾರೆ ನಮ್ಮ ಗ್ರಾಮಸ್ಥರು. ಏನಿದಿನ ಒಳಚರಂಡಿ ವಿಚಾರ ಆಗಿರ್ಬೋದು, ರಸ್ತೆ ದೀಪ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಕಸ ವಿಲೇವಾರಿ ಆಗಿರ್ಬೋದು, ನೀರಿನ ಸಮರ್ಪಕ ನಿರ್ವಹಣೆ ಆಗಿರ್ಬೋದು, ಬಹಳಷ್ಟು ವಿಚಾರಗಳಿಂದ ಗ್ರಾಮಸ್ಥರು ಬಹಳಷ್ಟು ನರಕಯಾತನವನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಏನಂದರೆ ಜನಸಂಖ್ಯೆ ಜಾಸ್ತಿ ಇದೆ. 2 ಬಾರಿ ಪಾದಯಾತ್ರೆ ಮಾಡಿದ್ದೀವಿ ನಾವು. ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಬೇಕು ಅಂತ ಗ್ರಾಮಸ್ಥರ ಎಲ್ಲರ ಸಹಕಾರ ಬೆಂಬಲದಿಂದ 2 ಬಾರಿ ಪಾದಯಾತ್ರೆ ಮಾಡಿ ಅಲ್ಲಿ ಅಬ್ದುಲ್ ರೆಹಮಾನ್ ಸಾಹೇಬರಿಗೆ, ಪೌರಾಡಳಿತ ಸಚಿವರಿಗೆ, ನಮ್ಮ ಶಾಸಕರಾದ GK ವೆಂಕಟೇಶ್ವರ ರೆಡ್ಡಿ ಅಣ್ಣ ಅವರ ಮುಖಾಂತರ 2 ಬಾರಿ ಗ್ರಾಮಸ್ಥರ ಎಲ್ಲರ ಸಮ್ಮುಖದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಚಿಂತಾಮಣಿ ಕ್ಷೇತ್ರದ ಕೈವಾರವನ್ನು ಗ್ರಾಮ ಪಂಚಾಯಿತಿಗೆ ಮಾಡಿ ಇದನ್ನ ನಮ್ಮ ಗ್ರಾಮ ಪಂಚಾಯಿತಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಬಹಳಷ್ಟು ಬೇಸರವನ್ನು ತರ್ತಾ ಇದೆ. ದಿನ ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹಕ್ಕನ್ನು ಅವರಿಗೆ ದೊರೆಯಲು ಸಂವಿಧಾನದ ಒಂದು ಕಾನೂನಿನ ರೂಪಿಯಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಒಂದು ತಮ್ಮ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರಾಮಸ್ಥರು ಬಹಳಷ್ಟು ತಮ್ಮ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಅದನ್ನು ಸರ್ಕಾರದ ಗಮನಕ್ಕೆ ತರಲು ನಾನು 3ನೇ ಬಾರಿ ಪಾದಯಾತ್ರೆಯನ್ನು ಗ್ರಾಮಸ್ಥರ ಎಲ್ಲರ ಸಹಕಾರ ಬೆಂಬಲದಿಂದ ನಾನು ದಿನ 3ನೇ ಬಾರಿ ಪಾದಯಾತ್ರೆ ಮಾಡ್ತಾ ಇದ್ದೇನೆ. ಕಳಕಳಿಯಾಗಿ ಮನವಿ ಮಾಡಿಕೊಳ್ಳೋದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಕ್ಕೆ ಏನಂದ್ರೆ ನಮ್ಮ ಗ್ರಾಮಸ್ಥರ ಬಗ್ಗೆ ಕರುಣೆಯನ್ನು ತೋರಿಸಿ, ಕಳಕಳಿಯನ್ನು ತೋರಿಸಿ ನಾವು ಎಲ್ಲರಿಗೂ ಮೂಲಭೂತ ಸೌಕರ್ಯಗಳು ದೊರೆಯುವಂತೆ ತಾವೆಲ್ಲೂ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂತ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಕೈ ಮುಗಿದು ತಮ್ಮಲ್ಲಿ ನಾನು ಪ್ರಾರ್ಥನೆ ಮತ್ತು ಬೇಡಿಕೆಯನ್ನು ವಿನಂತಿಯನ್ನು ಮಾಡಿಕೊಳ್ತೀನಿ. ಇನ್ನು ಅಜ್ಮತ್ ಖಾನ್ ಕಳೆದ 3 ವರ್ಷಗಳಿಂದಲೂ ನಿರಂತರವಾಗಿ ಪಾದಯಾತ್ರೆಯನ್ನ ಮಾಡ್ಕೊಂಡು ಬರ್ತಾ ಇದ್ದು ಈ ವರ್ಷವೂ ಮತ್ತೆ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ನಿನ್ನೆ ಮಧುಗಿರಿಗೆ ಅಜ್ಮತ್ ಖಾನ್ ಪಾದಯಾತ್ರೆ ಮೂಲಕ ಆಗಮಿಸಿದ್ದು ಅಲ್ಲಿನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಬಳಿಕ ಪಾದಯಾತ್ರೆಯನ್ನ ಮುಂದುವರೆಸಿದ್ದಾರೆ. ಸಮಾಜ ಸೇವಕನ ಪಾದಯಾತ್ರೆಗೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.